ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ವೈರ್ ಲಿವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಿರೋಂಗೆ ಆಟೋದವ್ರನ್ನ ಸಿಕ್ಕಾಪಟ್ಟೆ ಹಿಡಿತಿದ್ದಾರೆ ಪೊಲೀಸರು. ಲಾಯರ್ ಜಗದೀಶ್ ಅವ್ರು ಹೇಳ್ದಂಗೆ ತುಂಬ ಆಟೋಗಳು ಇಲ್ಲಿಗಾಲೇ ಓಡ್ತಿದೆ ಅಂತೆ. ಅದೇನೋ ನಮಗೆ ಗೊತ್ತಿಲ್ಲ ಸರಿಯಾಗಿ, ಬಟ್ ನಾವು ನ್ಯೂಸಲ್ಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗಲೇ ಗೊತ್ತಾಗ್ತಿರೋದು. ಕೆಲವು ಆಟೋ ಡ್ರೈವರು ಲಾಯರ್ ಜಗದೀಶ್ಗೆ ಬೈದಿದ್ದಕ್ಕೆ ಪಾಪ ಒಬ್ಬ ಮನುಷ್ಯ ಏನು ಮಾಡ್ತಾನೆ, ಒಬ್ಬನೇ ಯಾರಿಗೇನು ಮಾಡೋಕ್ಕಾಗಲ್ಲ. ಆದ್ರೂ ಏನೋ ಸರ್ಕಾರಕ್ಕಂತೂ ಎಚ್ಚರ ಮಾಡಿಬಿಟ್ಟ, ಕಡೆಗೆ ಪೊಲೀಸ್ ಇಲಾಖೆಗೂ ಎಚ್ಚರ ಮಾಡಿದ್ದಾರೆ. ಇವಾಗ ಆಟೋದವ್ರು ಬೆನ್ನು ಬಿದ್ದುಬಿಟ್ಟಾರೆ ಪೊಲೀಸರು. ಪಾಪ ಈ ಬಡಪಾಯಿ ಕೆಲವು ಆಟೋದವರು ಏನೋ ಪೇಪರ್ಸ್ ಇಲ್ಲದೆ, FC ಇಲ್ಲದೆ, ಆಮೇಲೆ ಪರ್ಮಿಟ್ ಇಲ್ಲದೆ ಹೆಂಗೆಂಗೋ ಒಟ್ಟಿಗೆ ಓಡಾಡಿಸ್ತಾಯಿದ್ರು. ಕಡೆಗೆ ಕೆಲವು ಆಟೋ ಡ್ರೈವರ್ಗಳು ಮಾಡೋ ಕಿತಾಪತಿಯಿಂದ ಪಾಪ ಎಲ್ಲ ಆಟೋ ಡ್ರೈವರ್ನ ಇವಾಗ ಗೋಳು ಬಂದಂಗಾಗಿದೆ. ಸರಿ, ಓಕೆ. ಆಟೋ ಡ್ರೈವರ್ಸ್ಗೂ ಇದೇ ಥರ ಬೈಕ್ ಟ್ಯಾಕ್ಸಿ ಅವ್ರೂ ಇದೇ ಥರ ಪ್ರಾಬ್ಲಮ್ ಆಗಿದೆ ನೋಡಿ. ಇವಾಗ ಎಲ್ಲರ ಪ್ರಾಬ್ಲಮ್ಮೇ ಆಟೋ ಡ್ರೈವರ್ಗಳು ಈಗ ಅನುಭವಿಸಿದಂಗೆ ಆಗಿದೆ. ನಾನು ಮುಂಚೆ ಎಲ್ಲ ಈ ಲಾಯರ್ ಜಗದೀಶ್ ಅವ್ರನ್ನ ಏನು ಈ ಥರ ಈ ಹುಚ್ಚರ ಥರ ಈ ಥರ ಎಲ್ಲ ಆಡ್ತಾನೆ ಅಂತೇಳಿ ತುಂಬ ಸತಿ ಬೈದಿದ್ದೀನಿ. ಆದ್ರೂ ಯಾರೂ ಪರ್ಫೆಕ್ಟ್ ಇಲ್ಲ ಇಲ್ಲಿ. ನಾನು ಪರ್ಫೆಕ್ಟ್ ಇಲ್ಲ, ಯಾರೂ ಪರ್ಫೆಕ್ಟ್ ಇಲ್ಲ, ಆಟೋ ಡ್ರೈವರ್ಗಳು ಪರ್ಫೆಕ್ಟ್ ಇಲ್ಲ, ಇನ್ಯಾರು ರಾಜಕಾರಣಿಗಳು ಪರ್ಫೆಕ್ಟ್ ಇಲ್ಲ. ಎಲ್ಲರೂ ಹಾಗೆ 100% ಯಾರೂ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಲಾಯರ್ ಜಗದೀಶ್ ಅವರು ಇರ್ಬೋದಂತ ನನಗೂ ಇವಾಗ ಗೊತ್ತಾಗಿದ್ದು. ಯಾಕಂದರೆ ಕೆಟ್ಟವನಂದರೆ 100% ಕೆಟ್ಟವನೇ ಆಗಿರಲ್ಲ, ಅವನಲ್ಲಿ ಕೆಲವು ಒಳ್ಳೆಯವನಾಗಿ ಇರ್ತಾರೆ. ಅದರಲ್ಲೂ ಇವರು ಲಾಯರು ಮೊದಲೇ ಕಾನೂನು ತಿಳ್ಕೊಂಡಂಥವ್ರು. ಈಗ ನಮಗೂ ಇವಾಗ ಅರ್ಥ ಆಗ್ತಿದೆ ಕಾನೂನು ಸರಿಯಾಗಿ ತಿಳ್ಕೊಬೇಕು ಮನುಷ್ಯ ಅಂಥೇಳಿ. ಯಾಕಂದರೆ ಹೇಳೋಕ್ಕಾಗಲ್ಲ, ಕಾನೂನು ಏನು ಮಾಡದಿದ್ದಾಗ ಕಾನೂನಾದರೂ ಮನುಷ್ಯನಿಗೆ ಸಹಾಯ ಮಾಡ್ಬೋದು ಅಂತೇಳಿ ಗೊತ್ತಾಗಿದೆ. ಇರಲಿ, ಓಕೆ, ಪರವಾಗಿಲ್ಲ. ಆಮೇಲೆ ಇದು ಒಳ್ಳೆಯದೇ. ಲಾಯರ್ ಜಗದೀಶ್ ಅವರು ಎಲ್ಲರಿಗೂ ಬೈತಾರೆ ಅನ್ನೋದು ಒಂದೇ ಬಿಟ್ಟರೆ, ಎಲ್ಲರಿಗೂ ಬೈಯೋ ಮನುಷ್ಯ ಯಾರಿಗೂ ಬಕೆಟ್ ಹಿಡಿಯೋ ಕೆಲಸ ಮಾಡಲ್ಲ, ಅದು ಅಂತೂ ಸತ್ಯ. ಈಗ ನಾವು ಅಷ್ಟೇ, ಯಾವನ ಕಡೆ ಕೆಲಸ ಮಾಡಬಾರ್ದು, ಕೆಲಸ ಮಾಡೋ ಜಾಗದಲ್ಲಿ ಬಕೆಟ್ ಹಿಡಿಬೇಕು, ಕಡೆಗೆ ಅಣ್ಣ 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 ಅಂತ ಓಡಾಡ್ಕೊಂಡಿರ್ಬೇಕು. ಇವೆಲ್ಲ ಕೆಲವೊಂದು ಸರ್ ಅಂತ ಓಡಾಡ್ಕೊಂಡಿರ್ಬೇಕು. ಇವೆಲ್ಲ ಬೇಡ. ನಮಗೆ ನಾವೇ ಬಾಸ್ ಥರ ಇದು, ಯಾವಾಗ ಬೇಕು ಮಾಡು, ಇಲ್ಲ ಅಂದರೆ ಬಿಡು, ಆ ಥರ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಮಾಡ್ತಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಸಮಯ ಸಂದರ್ಭ ಈ ಥರ ಎಲ್ಲ ಆಗುತ್ತೆ. ಇವಾಗ ಆಟೋದವ್ರಿಗೆ ಬಂದುಬಿಟ್ಟಿದೆ. ಇವಾಗ ಆಟೋದವರು ಒಂದು ಗಾಡಿ ತೆಗಿಬೇಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಟ್ಟು ತೆಗಿಬೇಕು, ಇಲ್ಲಾಂದರೆ ಮನೆಯಲ್ಲಿ ನಿಲ್ಲಿಸ್ಬೇಕು. ಈ ಥರ ಆಗಿದೆ ಪರಿಸ್ಥಿತಿ. ಆದ್ರೂ ಈ ಆಟೋದವರು ಸ್ವಲ್ಪ ದಿನಗಳ ಹಿಂದೆ ಆ ಬೈಕ್ನವ್ರನ್ನ ತುಂಬ ಗೋಳೈಕೊಂಡ್ಬಿಟ್ರು. ಏನಂತಂದರೆ ಇಲ್ಲಿಗಲ್ಲು, ಅದರಲ್ಲಿ ಸೇಫ್ಟಿ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂಥೇಳಿ. ಆಟೋ ಅಂತೂ ನೋಡಿ ಯಾವ ಲೆಕ್ಕದಲ್ಲೂ ಸೇಫ್ಟಿ ಇಲ್ಲ ಹೇಳ್ತೀನಿ ನಾನು. ಯಾಕಂತಂದರೆ ದಿನ ಬೆಳಗಿದ್ರೆ ಆ್ಯಕ್ಸಿಡೆಂಟು, ಎಲ್ಲೋ ಒಂದು ಕಡೆ ಒಂದು ಆಟೋ ಅಪ್ಪಚ್ಚಿಯಾಗಿ ನಿಂತಿರುತ್ತೆ. ಆದರೆ ಇದೇನು ಖುಷಿ ವಿಚಾರ ಅಲ್ಲ. ಯಾಕಂದರೆ ಆಟೋದವರು ಹೊಟ್ಟೆಪಾಡಿಗೆ, ಆಮೇಲೆ ಅವ್ರ ಫ್ಯಾಮ್ಲಿ ಸಾಕೋದಕ್ಕೋಸ್ಕರನೇ ಕೆಲಸ ಮಾಡ್ತಿರೋದು. ಅದು ಆಟೋಗಳು ಈ ಥರ ಆದರೆ ಖುಷಿ ಪಡೋಂಥ ವಿಷಯ ಅಲ್ಲ. ನಾನು ಆಟೋ ಯಾರದೇ ಆಗಲಿ, ಡ್ರೈವರ್ಸ್ ಬಗ್ಗೆ, ಆಮೇಲೆ ಕಾರೇ ಆಗಲಿ, ಆಟೋನೇ ಆಗಲಿ, ಲಾರಿನೇ ಆಗಲಿ, ಯಾರೇ ಆಗಲಿ ಆ್ಯಕ್ಸಿಡೆಂಟ್ ಅಂತ ಆಗಬಾರ್ದು. ಅದು ನನಗೆ ಬೇಜಾರಾಗುತ್ತೆ ಸಿಕ್ಕಾಪಟ್ಟೆ. ಅದಕ್ಕೆ ಅದು ಯಾರಿಗೂ ಒಳ್ಳೆಯದಲ್ಲ. ಅದೇ ನನಗೇನು ಖುಷಿನೂ ಇಲ್ಲಿದ್ದು ಹೇಳ್ತೇನೆ. ಯಾಕಂತಂದರೆ ನೋಡಿ, ಬೈಕ್ನವರು ಅಷ್ಟೇ. ಈಗ ಬೈಕು ಟ್ಯಾಕ್ಸಿ ಮಾಡಿದ್ರೇ ಆ್ಯಕ್ಸಿಡೆಂಟ್ ಆಗುತ್ತೆ, ಸೇಫ್ ಇಲ್ಲ ಅಂಥೇಳಿ ಅನ್ನೋದಾದರೆ, ಎಷ್ಟೋ ಮಿಲಿಯನ್ ಗಟ್ಟಲೆ ಅಂದರೆ ಕೋಟಿಗಟ್ಟಲೆ ಬೈಕ್ಗಳು ಓಡಾಡ್ತಿದೆ ನಮ್ಮ ದೇಶದಲ್ಲಿ. ದಿನಾಲೂ ಆ್ಯಕ್ಸಿಡೆಂಟ್, ಬರೀ ಬೈಕ್ನವರೇ ಸಾಯಬೇಕಾಗಿತ್ತು, ಆಟೋದಲ್ಲಿ ಏನೂ ಆಗಲೇಬಾರ್ದಾಗಿತ್ತು ಸೇಫ್ಟಿ ಇದ್ದರೆ. ಅದಕ್ಕೆ ನೀವು ನೋಡಿದ್ರೆ ಯಾವುದೂ ಸೇಫ್ಟಿ ಇಲ್ಲ. ಫ್ಲೈಟು ಸೇಫ್ಟಿ ಇಲ್ಲ, ಟ್ರೈನು ಸೇಫ್ಟಿ ಇಲ್ಲ, ಕಡೆಗೆ ಆಟೋನೂ ಸೇಫ್ಟಿ ಇಲ್ಲ, ಬೈಕು ಸೇಫ್ಟಿ ಇಲ್ಲ. ನಾವು ಸೇಫಾಗಿ ಓಡಿಸ್ಬೇಕಷ್ಟೇ. ಇವಾಗ ನಾವೆಲ್ಲ ಬ್ಯಾನ್ ಆಗುತ್ತೆ ಮುಂಚೆಯಿಂದ ಓಡಿಸ್ತಿದ್ದೀನಿ, ನಮಗೇನಾಗಿದೆ ಆರಾಮಾಗಿ, ಅದು ಎಷ್ಟೋ ಡೈಲಿ ಇಷ್ಟೆಲ್ಲ ಟ್ರಿಪ್ ಮಾಡಿದ್ದೀನಿ, ಏನಿಲ್ಲ. ನಾವು ನೋಡಿಕೊಂಡು ಅದರಲ್ಲಿ ಬೇರೆ ನಸೀಬು ಸಾಥ್ ಕೊಡಬೇಕು, ನಮ್ಮ ಲಕ್ಕು. ಕೆಲವು ಸಲ ನಾವು ನೀಟಾಗಿ ಓಡಿಸಿದ್ರೆ ಎದುರುಗಡೆನೂ ಸರಿಯಾಗಿ ಬರೋಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಎಲ್ಲರೂ ಒಳ್ಳೆಯದಾಗಲಿ, ಆಟೋದವ್ರಿಗೆ ಒಳ್ಳೆಯದಾಗಲಿ, ಬೈಕ್ ಟ್ಯಾಕ್ಸಿ ಒಳ್ಳೆಯದಾಗಲಿ. ಜೈ ಕರ್ನಾಟಕ.